ಫೈನಲಿ ಯಾರೋ ಒಬ್ರು ಕಮ್ ಟು ಕೋಡಿಯಲ್ಲಿ ಪಲ್ಲಕ್ಕಿ ಪ್ಲೀಸ್ ಗೈಸ್ ನಮ್ಮ ಮಮ್ಮಿ ಹೆಲ್ಮೆಟ್ ಬಿದ್ದೋಯ್ತು ಬಿಕಾಸ್ ಆಫ್ ನವನ ಆ್ಯಂಡ್ ಸಂಧ್ಯಾ. ಯಾಕಂದ್ರೆ ಅವರೇ ಹೆಲ್ಮೆಟ್ ಕಿತ್ತಾಕಿತ್ತು. ದೀಕ್ಷಾ ಟೆನ್ಷನ್ ಆಗ್ಬಿಟ್ಟು ನನ್ನ ಮೇಲೆ ರೇಗ್ತದ. ಚಿಕ್ಲಿ ನೋಡಿ ಸ್ಪೆಕ್ಸ್ ಹಾಕೊಂಡಿದ್ದಾಳೆ. Welcome back to our YouTube channel Crazy Sisters Teju and Diksha. ಎರಡೆರಡು ಸ್ಪೆಕ್ಸ್ ಹಾಕೊಂತೀನಿ ನಾನು. ನೋಡಿ, one sister, two sister. ಜುಮ್ಕಾ obsession. Okay, so ನಾವಿವತ್ತು ಫೈನಲಿ ಎಷ್ಟು ತಿಂಗಳಿಂದ ಚಿಕ್ಕಬಳ್ಳಾಪುರಲ್ಲಿರೋ ಈಶಾ ಫೌಂಡೇಶನ್ಗೆ ಹೋಗ್ತಾ ಇದೀವಿ. ಆ್ಯಂಡ್ ಅದು ಸ್ಟಾರ್ಟ್ ಆದಾಗಿಂದ ಹೋಗ್ಬೇಕು ಅಂತ ಇದ್ದೀನಿ. ಬಟ್ ಯಾರು ನನ್ನ ಕರ್ಕೊಂಡು ಹೋಗಿಲ್ಲ, ಅದಕ್ಕೆ ಫೈನಲಿ ಇವತ್ತು ಹೋಗ್ತಿದ್ದೀವಿ. ಚಿಕ್ಕಬಳ್ಳಾಪುರಲ್ಲಿರೋದು ಕೊಯಂಬತ್ತೂರ್ ಎಲ್ಲ ಹೋಗ್ತಾ ಇಲ್ಲ. ಫಸ್ಟು ಕೊಯಂಬತ್ತೂರಲ್ಲಿತ್ತು, ಅದೇ ಇವಾಗ ಚಿಕ್ಕಬಳ್ಳಾಪುರಲ್ಲಿ ಸ್ವಲ್ಪ ಚಿಕ್ಕದಾಗಿ ಮಾಡಿದ್ದಾರೆ. ಆದಿಯೋಗಿ ಅಂತ ಸ್ವಲ್ಪ ಚಿಕ್ಕದಾಗಿ ಮಾಡಿದ್ದಾರೆ, ಅಲ್ಲಿ ಹೋಗ್ತಿದ್ದೀವಿ. ಗೈಸ್ ನಾವು ಇವಾಗ ಹೋಗ್ತಿದ್ದೀವಿ. ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ, 3:30 ಆ ಥರ. ನಾವೇನು ಅಂದ್ಕೊಂಡ್ವಿ, ಸ್ವಲ್ಪ ಬೆಳಕಿರೋ ಥರ ಫೋಟೋಸ್ ಎಲ್ಲ ತೆಕ್ಕೊಂಡು ಆಮೇಲೆ ಲೈಟಿಂಗ್ ನೋಡ್ಕೊಂಡು ಬರೋಣ ಅಂತ. ಅದಕ್ಕೆ ಇವತ್ತು ಸಂಡೇ ಪ್ಲ್ಯಾನ್ ಮಾಡಿದ್ದೀವಿ. ಚಿಕ್ಲಿ ನೋಡಿ ಸ್ಪೆಕ್ಸ್ ಹಾಕೊಂಡಿದ್ದಾಳೆ ಚಿಕ್ಲಿ. ನನ್ನ ಸ್ಪೆಕ್ಸ್ ಅದು ಹುಷಾರು, ಏನಾದರೂ ಕಿತ್ತಾಕಿದ್ರೆ ನಿನ್ನ ಹೊಡೆದಾಕ್ತೀನಿ. ಸೊ ಪಪ್ಪ ಆ್ಯಂಡ್ ದೀಕ್ಷಾ ಬರ್ತಾರೆ, ನಾನು ಆ್ಯಂಡ್ ಮಮ್ಮಿ ಬರ್ತೀವಿ. ಮಮ್ಮಿ ಹೊಸ ಬಟ್ಟೆ ಇಟ್ಕೊಂಡು ರೆಡಿ ಆಗಿದ್ದಾರೆ ಚಿಂಚಿತ ಅಂತ. ಬನ್ನಿ ಹೋಗೋಣ. ನೋಡಿ ಫುಲ್ ಕವರ್ ಆಗಿದ್ದೀವಿ. ಆ್ಯಂಡ್ ಮಮ್ಮಿ ಆ್ಯಕ್ಚುಲಿ ಹ್ಯಾಟ್ ಕೂಡ ತೊಗೊಂಡಿದ್ದಾರೆ, ಏನೋ ಗೋವಾಗ ಹೋಗೋ ಥರ. ಅಲ್ಲಿ ಎಷ್ಟು ಬಿಸಿಲಿರುತ್ತೆ ಇಲ್ಲ ಅವಳು ಬಂದೇ ಇಲ್ಲ ಅವರು. ಆ್ಯಂಡ್ ನನ್ನ ಸ್ಪೆಕ್ಸ್ ಕದ್ಬಿಟ್ಲು ಅವಳು. ಇದು ನಂದೇನೆ. ಏನು ಹೇಳ್ಬಾರ್ದು. ಕರೆಕ್ಟು, ನನಗೂ ಗೊತ್ತು. ಗೈಸ್ ನಮ್ಮ ಮಮ್ಮಿ ಹೆಲ್ಮೆಟ್ ಬಿದ್ದೋಯ್ತು. ಆ್ಯಂಡ್ ಗೈಸ್ ಇದೆಲ್ಲ ಬಿಕಾಸ್ ಆಫ್ ನವನ ಆ್ಯಂಡ್ ಸಂಧ್ಯಾ. ಯಾಕಂದ್ರೆ ಅವರೇ ಹೆಲ್ಮೆಟ್ ಕಿತ್ತಾಕಿತ್ತು. ಆರೇ ಹೋಯ್ತು. ಎಲ್ಲ ಮೆಟ್ರೋ ಮಾಡ್ತಾ ಇದ್ದಾರೆ ನೋಡಿ. ಇವಾಗ ನಾವು ದೇವನಹಳ್ಳಿಗೆ ಹೋಗ್ಬೇಕಂತ. ಇಲ್ಲಿ ಕೂಡ ಟೋಲ್ ಇದೆ, ಎಲ್ಲ ಕಡೆ ಟೋಲ್ ಮಾಡ್ಬಿಟ್ಟಿರ್ತಾರವೇ. ಟುವರ್ಡ್ಸ್ ಏರ್ಪೋರ್ಟ್ ರೋಡ್ ಗೈಸ್. ಹೌದು, ಟೋಲ್ ಅಲ್ಲಿ ಗೈಸ್. ಅಲ್ಲೇ ನಮ್ಮನ್ನ ಪೊಲೀಸ್ ಹಿಡ್ದಿದ್ದು ಅವತ್ತು. ನಾನು ರೀಲ್ಸ್ಗೆ ಹೋಗ್ತಿದ್ವಾ, ನೋಡ್ಬಿಟ್ಟು ಹಿಡಿದ್ರು. ಯಾವುದೋ ಹುಡುಗಿರು ಹೋಗ್ತಿದ್ದಾರೆ ಅಂದ್ಬಿಟ್ಟು. ಆಮೇಲೆ ಪಪ್ಪ ಫೋನ್ ಮಾಡಿದ್ವಿ, ಆಮೇಲೆ ಫ್ಯಾಮಿಲಿ ಅಂತ ಬಿಟ್ಬಿಟ್ರು. ಅವಾಗ ಮಮ್ಮಿ ಹತ್ರ ಏನೂ ಇದ್ದಿಲ್ಲ, DL ಕೂಡ ಇದ್ದಿಲ್ಲ. ಹೌದಾ, ಎಷ್ಟೊಂದು ಏರೋಪ್ಲೇನ್ ಹೋಗ್ತಾ ಇದೆ ಗೊತ್ತಾ? ಎಷ್ಟು ದೊಡ್ಡದಾಗಿ ಕಾಣ್ತಿದೆ. ಅದು ಕೂಡ ತೋರಿಸ್ತೀನಿ ನಿಮಗೂ. ಇನ್ನೊಂದು ಟೋಲ್ ಇದೆ. ಕಳ್ಳರು ನಿಲ್ಸಿರೋದು. ಪಪ್ಪ ಜೊತೆ ಬಂದರೆ ಏನು ಗೊತ್ತಾ, ಕಾಫಿ ಬ್ರೇಕ್ ಎಲ್ಲ ಕಡೆನೂ ನಿಲ್ಲಿಸ್ತಾ ಇರ್ತಾರೆ. ಜ್ಯೂಸ್ ತೊಗೊಂಡಿದ್ದಾಳೆ. ತಣ್ಣಕ್ಕಿದೆಯಾ? ತಣ್ಣಕ್ಕೆ ಇಲ್ಲ, ಇದೆಲ್ಲ ಇಟ್ಕೊಳ್ಬೇಕು. ದೊಡ್ಡದಾಗಿದೆ, ಇಲ್ಲೇ ಹತ್ರ ಇದೆ. ಹಾಯ್ ಮಾಡಿ ಎಲ್ಲರೂ. ಏನಕ್ಕ ಏರೋಪ್ಲೇನು? ಹತ್ತಕ್ಕೆ ಯಾವ ಹೋಗ್ಬಿಟ್ಟು ಓಡೋಗತ್ತು ಮಾಲ್ಡೀವ್ಸ್ಗೆ ಹೋಗುತ್ತಂತೆ. ಅದು ಇರ್ಕೊಂಡು ಬಂತು. ನಮ್ಮ ತೆಗಿಯೋ ಅಷ್ಟಲ್ಲಿ ಅಲ್ಲಿ ತನಕ ಹೊಟ್ಟೋಗುತ್ತೆ. ನೀವೆಲ್ಲ ತಿನ್ಕೊಂಡು ತಿನ್ಕೊಂಡ್ರೆ ಅಲ್ಲೇನು ತಿನ್ಕೊಂಡು ಅವಾಗಿಂದ ಏನಾದರೂ ಒಂದು ಇಸ್ಕೊಂಡು ಹೋಗ್ತಾ ಇದೀವಿ. ಸ್ಪೆಕ್ಸ್ ಬಿದ್ದು ತಿರ್ಗಾ ಬಂದು ಎತ್ಕೊಂಡೆ. ನಮ್ಮನ್ನ ಕರ್ದೇ ಇಲ್ಲ, ಕಳ್ದ. ನೀವು ಇಲ್ಲೇ ಇದ್ದೀರಾ, ನಾವು ಇಲ್ಲೇ ಇದ್ದೀವಿ. ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹೌದು ನಿಮ್ಮ ಜೊತೆ ಒಂದು ಫೋಟೋ ಬೇಕು ನನಗೆ. ಓ ಮೈ ಗಾಡ್, ಬನ್ನಿ. ಓ ಮೈ ಗಾಡ್,
ಥ್ಯಾಂಕ್ ಯು. ನಿಮ್ಮ ಹೆಸರೇನು? ನನ್ನ ಹೆಸರು ಬಂದ್ಬಿಟ್ಟು ತೀಕ್ಷಾ ಅಂತ. ನೈಸ್ ಮೀಟಿಂಗ್ ಯು. ಮುಖ ನೋಡಿವಲ್ಲ. ಇದನ್ನ ಎತ್ಕೊಂಡು ರೀಲ್ಸ್ಗೆ ಹಾಕ್ಕೊಂಬಿಡ್ತೀನಿ. ಇದನ್ನೇ ರೀಲ್ಸ್ಗೆ ಹಾಕ್ಕೊಂಬಿಡ. ಇದನ್ನೇ ರೀಲ್ಸ್ಗೆ ಹಾಕ್ಕೊಂಬಿಡು ಅಂದೆ. ಮೈನಾರು ಬೆಟ್ಟಿ ಕಟ್ಟಿ ಎಲ್ಲರೂ ನೋಡಿದ್ರು. ನೋಡಿ ಎಲ್ಲರೂ ನೋಡಿದ್ರು. ಏರ್ಬೇಕಾ? ಆಟೆಲ್ಲ ತಂದಿದ್ರು ಪಾಪ, ವೇಸ್ಟ್ ಆಗುತ್ತೆ. ಬಿಸಿಲೇ ಹೊಟ್ಟೋಗ್ತದೆ. ನೀರು ಕಾವಲ್ ನೀರು. ಗೈಸ್ ಇಂಡಿಯನ್ ಮಾಮ್ಸ್ ನೋಡಿ ಟ್ರಿಪ್ಗೆ ಹೋದಾಗ ಬ್ಯಾಗಲ್ಲಿಂದ ಏನೇನು ಎತ್ತುತ್ತಾರೆ. ರೈಟ್ ಲೆಫ್ಟ್ ಆದರೆ ಅಲ್ಲಿ ನಂದಿ ಹಿಲ್ಸ್ ಬರುತ್ತೆ. ಸೊ ನಾವು ಈಶಾಗೆ ಹೋಗ್ಬೇಕಂದ್ರೆ ಸ್ಟ್ರೈಟ್ ಬರಬೇಕು. ಇವರೆಲ್ಲರೂ ಈಶಾಗೆ ಬರ್ತಿದಾರ ಅಂತ ಎಷ್ಟು ರಶ್ ಇದೆ ಗೊತ್ತಾ. ಫುಲ್ ಬೆಂಕಿ ಎತ್ಕೊಂಡ್ಬಿಟ್ಟಿದೆ ಗೊತ್ತಾ ಒಳಗಡೆ. ದ್ರಾಕ್ಷಿ ಇಷ್ಟೊಂದಿತ್ತು ಮಮ್ಮಿ. ಇಲ್ಲಿಲ್ಲ ಗ್ರೀನ್. ಗ್ಯಾಸ್ ಇಲ್ಲಿ ಲೆಫ್ಟ್ ತೊಗೊಂಡಿದ್ದೀವಿ. ಇದೇನೇ ಅಂತಾರೆ ಬಾಕ್ಸ್. ಯಾವುದೋ ಚಿಕ್ಕಬಳ್ಳಾಪುರ ಊರು ನೋಡಿ. ಎಲ್ಲ ಆಟ ಆಡ್ತಾ ಇದ್ದಾರೆ ಅಲ್ಲಿ. ಗಾಯಸ್ ನಾವೆಲ್ಲ ಆಚೆ ಬಂದಿದ್ದೀವಿ. ಎಷ್ಟು ದಿನದಿಂದ ಎಲ್ಲರೂ ಹೋಗ್ಬೇಕು ಅಂತ ಅಂದ್ಬಿಟ್ಟು ಇವಾಗ ವಿಡಿಯೋ ನೋಡ್ತಾ ಇದ್ವಿ. ಸೊ ನಾನು ಈಶಾಗೆ ಯಾವಾಗಿಂದ ಹೋಗ್ಬೇಕಂತ ಹೇಳ್ತಿದ್ದೆ ಗೊತ್ತಾ. ಅದು ಓಪನ್ ಮಾಡಿ ಸ್ಟಾರ್ಟ್ ಮಾಡಿದ್ದು ಶಿವರಾತ್ರಿ ಈಗ ಸ್ಟಾರ್ಟ್ ಮಾಡಿದ್ದು. ಇನ್ನೂ ಮುಂಚೆನೇ ಸ್ಟಾರ್ಟ್ ಮಾಡಿದ್ರು. ಇವಾಗ ರಶ್ ಇರುತ್ತೆ, ಎಲ್ಲರೂ ಹೋಗ್ತಿರ್ತಾರೆ ಬೇಡ ಅಂತ. ಶಿವರಾತ್ರಿ ಅಂತ ಕೇಳಲೇ ಬಿಡಿ ಹೋಗೋಕ್ಕಾಗಲ್ಲ. ಆಮೇಲೆ ಹೋಗೋಣ ಅಂದರೆ ಫ್ರೆಂಡ್ಸ್ ಜೊತೆ ಪ್ಲ್ಯಾನ್ ಮಾಡಿದ್ರೆ ಅವರು ಹೆಂಗೆ ಸೈಕ್ ಮಾಡ್ತಾರೆ. ಇಲ್ಲಿ ಇವ್ರ ಜೊತೆ ಹೋಗೋಣ ಅಂತಂದರೆ ಇವರು ಬರ್ತಿಲ್ಲ. ಬೋರ್ಡ್ ಆಗ್ತಿದೆ. ಆ್ಯಕ್ಚುಲಿ ಅಜ್ಜಿ ದತ್ತಾಗೆ ಬರಬೇಕಂತ ಆಸೆ ಇತ್ತು. ಅವರು ಕೊಯಂಬತ್ತೂರಿಗೆ ಹೋಗೋಣ ಅಂತ ಹೇಳ್ತಿದ್ರು. ನಾವು ಇಟ್ಕೊಂಡು ಇಲ್ಲೇ ಚಿಕ್ಕಬಳ್ಳಾಪುರಲ್ಲಿ ಮಾಡ್ತಿದ್ದಾರೆ. ಪಾಪ ಇವಾಗ ಅಲ್ಲಿ ಬಿಟ್ಟು ಈಗೇನೋ. ಸೊ ಇವತ್ತು ಫೈನಲಿ ಹೋಗ್ತಿದ್ದೀವಿ. ನಮಗೆ ತುಂಬ ಖುಷಿ ಆಗ್ತಾಯಿದೆ. ಎಲ್ಲರೂ ಹೋಗೋಣ ಅಂತಿತ್ತು. ಇವತ್ತೇನಾದರೂ ನಾವಿಲ್ಲಿ ಬರ್ತಿದ್ದಿಲ್ಲ ಅಂದರೆ ನಾನು ಒಬ್ಬಳೇ ಎಲ್ಲರೂ ಹೋಗ್ಬಿಡ್ತಿದ್ದೆ ಗಾಯ್ಸ್. ನಿಜ ಒಬ್ಬಳೇ ಹೋಗೋ ಮುಖ. ಇಲ್ಲಿಗಲ್ಲ ಶೆಟ್ಟಿ ಅಂಗಡಿಗೆ ಹೋಗೋದು. ಇಲ್ಲಿಗಲ್ಲ ಸುಮ್ಮನೆ ಎಲ್ಲಾದ್ರೂ ನಂಗೆ ಹೋಗ್ಬೇಕು ಅಂತ ಇತ್ತು. ಫೈನಲಿ ಹೋಗ್ತಿದ್ದೀವಿ. ಬನ್ನಿ ಹೋಗೋಣ, ನಿಮ್ಗೆ ತೋರಿಸ್ತೀವಿ. ಆ್ಯಂಡ್ ಸಾಯಂಕಾಲ ಲೈಟಿಂಗ್ಸ್ ಇರುತ್ತೆ. 7 o'clock 8 o'clock ಇರುತ್ತೆ. 8 o'clock ಆದಮೇಲೆ ಕ್ಲೋಸ್ ಮಾಡಿರ್ತಾರೆ. ಸೊ ಕರೆಕ್ಟ್ ಟೈಮಿಗೆ ಎಲ್ಲ ಅಡ್ರೆಸ್ ಹೇಳ್ತಿದ್ದಾರೆ. ನಾವು ಸುಮ್ಮನೆ ನಿಂತ್ಕೊಂಡಿದ್ವಿ ಮ್ಯಾಪ್ ನೋಡ್ಕೊಂಡು. ಅದಕ್ಕೆ ಒಂದು ಚಿಕ್ಕ ಅಲ್ಲಿಗೆ ಹೋಗೋದಲ್ವಾ, ಅದಕ್ಕೆ ಸ್ಟ್ರೈಟ್ ಹೋಗ್ಬಿಟ್ಟು ರೈಟ್ ಅದಕ್ಕೆ ನಾನು ಥ್ಯಾಂಕ್ ಯು ಅಂತ ಕಿಚ್ಚಿದೆ. ಸ್ವಿಮ್ಮಿಂಗ್ ಮಾಡೋಣ. ಸನ್ಸೆಟ್ ಆಗ್ತದೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಆರ್ಚ್ ಇದೆ. ಗಾಡ್ ವಿಡಿಯೋ ಶೇಕಿಂಗ್. ಎಲ್ಲ ಗಾಡಿಗಳು ಈಶಾಗೆ ಅಲ್ಲಿ ನೋಡಿ ಹೆಂಗೆ ಹೋಗ್ತಾ ಇದೆ. ಬೆಟ್ಟನೇ ಕಡ್ದ್ಬಿಟ್ಟು ಓಹೋ ಬೆಟ್ಟ ಇದು ಮಾಡಿದ್ದಾರೆ. ಹೆಂಗೆ ಹೋಗ್ತಾ ಇದೆ ನೋಡಿ ಎಲ್ಲ. ರೋಡ್ ಚೆನ್ನಾಗಿಲ್ಲ, ಇನ್ನು ಆಮೇಲೆ ಚೆನ್ನಾಗಿ ಮಾಡ್ತಾರೇನೋ. ಅದಕ್ಕೆ ವಿಡಿಯೋ ಸ್ವಲ್ಪ ಶೇಕ್ ಆಗ್ತದೆ. ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಬಿಟ್ಟು ಹಂಗೆ ಹೋಗ್ಬಿಟ್ಟು ಅಲ್ಲಿರುತ್ತೆ. ಓ ಮೈ ಗಾಡ್, ಸಿ ದ ಬ್ಯೂಟಿಫುಲ್ ವ್ಯೂ ಗಾಯ್ಸ್. ಗ್ಯಾಸ್ ನೋಡಿ ಕಾಣ್ತದೆ. ಝೂಮ್ ಮಾಡ್ತೀನಿ. ಅಲ್ಲೇ ಕಾಣ್ತಾರೆ. ಮೈ ಗಾಡ್, ಸೊ ನೈಸ್, ಸೊ ಬ್ಯೂಟಿಫುಲ್. ಇಲ್ಲಿ ನೋಡಿ ಇವರಿಬ್ರು ಯಾರೋ ನಮ್ಗೆ ಗೊತ್ತಿರೋರು. ಗಾಡಿಗಳು ನೋಡಿ ಹೆಂಗೆ ಕಾಣ್ತದೆ. ಎಷ್ಟು ಕಾರ್ಗಳಿದೆ ನೋಡಿ. ಅಕ್ಕಪಕ್ಕ ಎಲ್ಲ ತಿನ್ನೋಕ್ಕೆ
ಆ್ಯಂಡ್ ಈ ಸ್ಟ್ಯಾಚು ನಮ್ಮ ಮನೇಲಿದೆ. ಗಾಡಿಗೆ 20 ರೂಪೀಸ್ ತೊಗೊಂಡಿದ್ದಾರೆ ಪಾರ್ಕಿಂಗಿಗೆ. ಆ್ಯಂಡ್ ಕಾರಿಗೆ ಎಷ್ಟು ತೊಗೊಳ್ತಾರೋ ಗೊತ್ತಿಲ್ಲ, 50-100 ಇರುತ್ತೆ. ಹೋಗ್ತಿದ್ದು ಹ್ಯಾಟು. ಓ ಮೈ ಗಾಡ್, ಅದಕ್ಕೆ ನಾನು ನೋಡಿಸ್ತೀನಿ ಅಂದಿದ್ದು. ಅಲ್ಲಿ ಆ್ಯಕ್ಚುಲಿ ತುಂಬ ದೊಡ್ಡದಾಗಿ ಅಲ್ಲಿ ಫುಲ್ ಎಲ್ಲ ರೆಡಿಯಾಗಿದೆ, ಚೆನ್ನಾಗಿದೆ ಅಲ್ಲಿ ಕೊಯಂಬತ್ತೂರಲ್ಲಿ. ಸೊ ಇಲ್ಲಿ ಫುಲ್ ಇನ್ನು ರೆಡಿ ಮಾಡ್ತಿದ್ದಾರೆ. ಡಸ್ಟ್ ನಾನು ತಲೆಗೆ ಸ್ನಾನ ಮಾಡ್ಕೊಂಡ್ಬಂದರೆ ಫುಲ್ ಧೂಳು ಸಿಕ್ಕಾಗ್ಬಿಟ್ಟಿದೆ. ಗಂಟಾಕೊಂಬರ್ಬೇಕಿತ್ತು ಆ್ಯಕ್ಚುಲಿ ನಾವು. ಇವಾಗೆ ಒರೆಸ್ಕೊಳ್ತಿದ್ದೀವಿ ಕಣ್ಣಲ್ಲೂ. ಪಪ್ಪನೂ ದೀಕ್ಷಾ ಓಡ್ತಾ ಇದ್ದಾರೆ, ಅಷ್ಟು ಅರ್ಜೆಂಟ್ ಅವರಿಬ್ರಿಗೂ ನೋಡೋಕ್ಕೆ. ನೋಡಿ ಅಲ್ಲಿದ್ದಾರೆ, ಬನ್ನಿ ಇವಾಗ. ಏನು ಬಿಟ್ಟು ಓಡ್ಕೊಂಡು ಹೋಗ್ತಾ ಇದ್ದೀರಾ? ಅಲ್ಲಿದೆ ನೋಡಿ. ಹ್ಞೂ ಬಾ ಹೋಗೋಣ ಅಲ್ಲಿ ಕಡೆ. ಅಷ್ಟು ಗಾಯ್ಸ್ ಎಷ್ಟು ಜನ ಇದ್ದಾರೆ ನೋಡಲ್ಲಿ, ಅಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ. ತೇಜು ಅಂತ ಕರೀತಾರೆ. ಇದೆಲ್ಲ ಏನಿದೆ ಇಲ್ಲಿ? ತಿನ್ನಕ್ಕ. ಸೊ ಇಲ್ಲಿ ಎಂಟ್ರೆನ್ಸ್ ಇದೆ ನೋಡು. ಅಲ್ಲಿ ಗ್ಯಾಪಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಕಲ್ಲಲ್ಲಿ ಚಿಚ್ಕೊಂಡು ಬರ್ತಿದ್ದೆ. ದೀಕ್ಷಾ ಟೆನ್ಷನ್ ಆಗ್ಬಿಟ್ಟು ನನ್ನ ಮೇಲೆ ರೇಗ್ತಾರೆ. ಎಲ್ಲರೂ ಏನು ಕಿಚ್ಚು ಕಿಚ್ಚು. ಇಲ್ಲಿ ಬಂದಿದ್ದೀವಿ ಸ್ವಲ್ಪ, ಇಲ್ಲಾದರೂ ಪೀಸ್ಫುಲ್ ಆಗಿದೆ ಪ್ಲೀಸ್. ಮತ್ತೆ ಓಕೆ ಬನ್ನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಬೆಟ್ಟ ಇದೆ ಎಲ್ಲ ಕಡೆ. ಹೌದು ಚೆನ್ನಾಗಿದೆ. ಅದೆಲ್ಲ ಬಂದ್ಬಿಟ್ಟು ಗೋಲ್ಡ್ ಹಾಂ ವೈಟಲ್ಲಿದೆ. ಗಾಯ್ಸ್ ಎಷ್ಟು ಚೆನ್ನಾಗಿ ಕಾಣ್ತದೆ ಇಲ್ಲಿ ನೋಡಿ ವ್ಯೂ. ಹಿಂದೆಲ್ಲ ಬೆಟ್ಟ ಆ್ಯಂಡ್ ಸನ್ಸೆಟ್ ಆಗ್ತದೆ, ಸ್ವಲ್ಪ ಲೈಟ್ ಬರ್ತದೆ. ಸ್ಟ್ಯಾಚು ಎಷ್ಟು ಚೆನ್ನಾಗಿ ಕಾಣ್ತದೆ. ಬೆಟ್ಟ ಮಧ್ಯೆ ಸೆಟ್ ಆಗಿದೆ, ಚೆನ್ನಾಗಿರುತ್ತೆ. ಆವಾಗಲೇ ಆಗ್ತೈತೆ ಅನ್ಸುತ್ತೆ. ನಾವು ಸ್ವಲ್ಪ ಲೇಟಾಗಿ ಬಂದ್ವಿ. ಇಲ್ಲ ಆಗ್ತದೆ ಅಂದರೆ ಸ್ವಲ್ಪ ಬೇಗ ಬಂದಿದ್ರೆ ಇನ್ನು ಮೇಲೆ ಇರ್ತಿತ್ತು. ಗಾಯ್ಸ್ ಇವಾಗ ಕತ್ಲಾಗಿದೆ, ಲೈಟಿಂಗ್ ಹಾಕಬೇಕು. ಬಟ್ ಅಲ್ಲಿ ಒಳಗಡೆ ಏನಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಕತ್ಲಾಗೋಯ್ತು ಗಾಯ್ಸ್, ಏನು ಕಾಣ್ತಾನೆ ಇದೆ ಗಾಯ್ಸ್. ಒಳಗಡೆ ಆದರೆ ಅವ್ರು ಬಿಡ್ತಿಲ್ಲ. ಇವಾಗ ಎಲ್ಲರೂ ಕುತ್ಕೊಂಡಿದ್ದೀವಿ, ಲೈಟಿಂಗ್ ಹಾಕ್ತಾರೆ ಅಂತ ಹೇಳಿದ್ದಾರೆ 7ಕ್ಕೆ. ಅದಕ್ಕೆ ದೀಕ್ಷೆ ಒಂದು ಲೇಸರ್ ಶುರು ಹಚ್ಕೊಂಡಿದ್ದಾಳೆ. ಅಲ್ಲಿ ಕಾಣುತ್ತೆ. ಏನು ಮಾಡ್ತಿದ್ದಾರೆ ನೋಡಿ. ಸಬ್ಸ್ಕ್ರೈಬ್ ತಿಕ್ಲಿಗಳು ಇವರಿಬ್ರು. ನಾನೊಂದು ವಿಡಿಯೋ ತೆಗಿಯೋಕ್ಕಾಗಲ್ಲ ಇವರಿಬ್ರಿಗೆ. ನಾನು ಮಾತ್ರ ಎಲ್ಲರಿಗೂ ಚೆನ್ನಾಗಿ ತೆಗಿತೀನಿ. ನಾನು ಎಷ್ಟು ಚೆನ್ನಾಗಿ ತೆಗ್ದಿದ್ದೀನಿ ಇವರಿಬ್ರಿಗೆ. ಇವ್ರು ನನಗೆ ತೆಗ್ದಾರೆ. ಏನು ನಾನಂತಾನೆ ಗೊತ್ತಾಗ್ತಿಲ್ಲ. ಮುಚ್ಚೆ ಸಾಕು. ಇವಳಿಗೆ ಇಲ್ಲಿ ಬಂದಿದ್ದೀವಿ, ಯಾವಾಗ ಲೇಸರ್ ಶಾರ್ಟ್ ಆಗುತ್ತೆ ಕೇಳಿಲ್ಲ, ಎಂಥದ್ದು ಇಲ್ಲ. ಯಾವ ಹೋಟ್ಲಿಗೆ ಹೋಗ್ತೀವಿ ತಿನ್ನಕ್ಕೆ ಅಂತ ಇದೆ, ಬರೀ ತಿನ್ನೋದೇನೆ. ಮನೇಲಿ ದೋಸೆ ಇಟ್ಟಿದ್ದಾರೆ ತಿನ್ನೋದು ಇಲ್ಲ. ಹಿಂಗೆ ಆನ್ ದ ವೇ ಅಜ್ಜಿ ಮನೆ ಇರುತ್ತೆ. ಅಜ್ಜಿ ಮಲಗಿರ್ತಾರೆ. ಅಜ್ಜಿ ಇಲ್ಲಿಂದ ಆಚೆ ಹೋಗೋದು 1-2-3 hours ಆಗುತ್ತೆ. ಅಷ್ಟು ಜನ ಇದ್ದಾರೆ, ಎಲ್ಲ ಗಾಡಿ ಆಚೆ ಹೋಗ್ಬೇಕು. ಚೆನ್ನಾಗಿಲ್ಲ, ಇವಾಗ ಸ್ಟಾರ್ಟ್ ಆಗುತ್ತೆ. ನಮಗೆ ಎಲ್ಲ ಹೇಳ್ತಾ ಇದ್ದಾರೆ. ಎಲ್ಲರೂ ಏನೇನೋ ತಿನ್ಬಿಟ್ಟವ್ರೆ ತಿನ್ನೋಕ್ಕೆ. ನಮ್ಮ ಹತ್ರ ಏನಿಲ್ಲ ತಿನ್ನೋಕ್ಕೆ. ನಮ್ಮ ಇಂಡಿಯನ್ ಮಿಸ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಪಪ್ಪ ಅಲ್ಲಿ ಕುತ್ಕೊಂಡಿದ್ದಾರೆ, ಏನೋ ಒಂಥರ ಹೇಳ್ತಾ ಇದ್ದಾರೆ. ಎಲ್ಲೂ ಊಟ ಇಲ್ಲ, ಮನೆಗೆ ಹೋಗೋದು ಮಲಗೋದು ಅಷ್ಟೇ.
ಫೋನ್ ಮಾಡ್ತಾರೆ, ಏನೇ ವಿಡಿಯೋಲಿ ಏನೋ ಹೇಳ್ತಿದ್ದೆ ಅಂತ. ಏನು ಅಡುಗೆ ಮಾಡಲಿ ಅಂತ ಅಲ್ಲ, ಏನೋ ಹೇಳಕ್ ಬಂದೆ. ನಾವೇನೋ ಆ ಟೈಮ್ಗೆ ಹೋದ್ರೆ ಭಯ ಪಡ್ಕೊಂಡ್ಬಿಡ್ತಾರೆ ಅಜ್ಜಿ, ಏನೋ ಆಯ್ತು ಬರೀ ಫೋನ್ಗಳೇ ಕಾಣಿಸುತ್ತೆ. ಸ್ಟಾರ್ಸ್ ನೋಡಿ ಮಮ್ಮಿ, ಸ್ಟಾರ್ಸ್ ಎಷ್ಟು appeared in the upper regions of Himalayas. No one knew who he was. When his stillness lasted for years, only 7 seekers remained as they could not tear themselves away from him. Witnessed. Devi Parvati, seeing Adiyogi, reveling in ecstatic states, a part of himself, and hence he is the Ardhanari, the ideal man, where one half of him is. This spectacular being is not of the past, but the future of humanity. To move humanity from hallucinations of ups and downs to nameless ecstasies of one's interiority.
ಮುಗೀತು ಗೈಸ್, ಎಲ್ಲರೂ ಓಡ್ತಾ ಇದ್ದಾರೆ, ಬೇಗ ಹೋಗೋಣ ಅಂತ ಅಂದ್ಬಿಟ್ಟು. ಅದೇ ನಾವು ಏನು ಮಾಡೋದು ಕರ್ಕೊಂಡೋಗ್ಬಿಟ್ರೆ ಅಷ್ಟೇ ಒಂದು ಪ್ರಳಯ ಆಗ್ತದೆ. ದೀಕ್ಷಾ ತಿನ್ಬೇಕಾ? ಬೇಗ ಹೋಗ್ಬಿಡೋಣ, ಟ್ರಾಫಿಕ್ ಆಗ್ಬಿಡುತ್ತೆ. ಬನ್ನಿ ಮನೆಗೆ ಹೋಗೋಣ, ತಿನ್ನೋದು ಬೇಡ ಏನಾದಿಲ್ಲ. ಆಲ್ರೆಡಿ ಆಗಿದೆ ಅನ್ಸುತ್ತೆ. ಗಾಯ್ಸ್ ಅಲ್ಲಿ ನೋಡಿ ಏನು ಪೂಜೆ ಮಾಡಿದ್ದಾರೆ ಅನ್ಸುತ್ತೆ, ಅಲ್ಲಿಂದ ಬೆಂಕಿ ಎಲ್ಲ ಬರ್ತಾ ಇದೆ, ಹೋಮ ಏನೋ ಮಾಡಿದ್ದಾರೆ ಅನ್ಸುತ್ತೆ. ಹೆಂಗಿತ್ತು? ಸೂಪರ್, ಚೆನ್ನಾಗಿತ್ತಲ್ಲ? ಯಾವ್ದು ತುಂಬ ಚೆನ್ನಾಗಿತ್ತು? ಏನು ಯಾವುದಂದ್ರೆ ಎಷ್ಟೊಂದು ಥರ ಹಾಕಿದ್ರಲ್ಲ, 7 ಇದು ಯೋಗಿದ ಹಾಕಿದ್ರಲ್ಲ ಚಕ್ರಾಸು, ಅದೇ ಅದ್ರಲ್ಲಿ ಯಾವ್ದು ಚೆನ್ನಾಗಿತ್ತು? ಎಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿತ್ತಾ? ಇವಾಗ ಒಮ್ಮೆ ಕೇಳೋಣ, ಹೆಂಗಿತ್ತು? ಸೂಪರ್ ಆಗಿತ್ತು. ಯಾವ್ದು ತುಂಬ ಇಷ್ಟ ಆಯ್ತು? ಅರ್ಧನಾರೀಶ್ವರ ಚೆನ್ನಾಗಿತ್ತು. ನನಗೂ ಅದೇ ಇಷ್ಟ ಆಗಿದ್ದು ಜಾಸ್ತಿ. ಅರ್ಧನಾರೀಶ್ವರ ಅದೊಂಥರ ಡಿಫ್ರೆಂಟ್ ಆಗಿ ಎಲ್ಲ ಯೋಗದ ಇಂಪಾರ್ಟೆಂಟ್. ಯೋಗ ಚೆನ್ನಾಗಿ. ಹೆಂಗಿತ್ತು? ಯಾವ್ದು ಇಷ್ಟ ಆಯ್ತಪ್ಪ? ಅದು ಫಸ್ಟ್ ಒನ್ ಏನಿತ್ತು? ನೀಲಕಂಠ. ಅದು ಚೆನ್ನಾಗಿತ್ತು, ಎಲ್ಲಾನು ಚೆನ್ನಾಗಿತ್ತು ಆ್ಯಕ್ಚುಲಿ. ಎಲ್ಲ ಯೋಗನೇ ಇಂಪಾರ್ಟೆಂಟ್. 7 ಚಕ್ರಸ್ ಇದೆ ನಮಗೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತಲ್ಲ ಆಗ್ನೇಯ ಚಕ್ರ. ಸೊ 7 ಚಕ್ರ ತುಂಬ ಇಂಪಾರ್ಟೆಂಟು. 7 ಫಾಲೋ ಮಾಡ್ಬೇಕು ನಾವು, ಅವಾಗ ನಾವು ಅಷ್ಟೊಂದು ಶಿವಭಕ್ತರಾಗ್ತೀವಿ. ಅಷ್ಟೊಂದು ಕೇಳಿಸಿಲ್ಲ, ಇನ್ನೂ ವಾಲ್ಯೂಮ್ ಇನ್ಕ್ರೀಸ್ ಮಾಡಬೇಕಿತ್ತು ಅವರು. ಇಂಗ್ಲೀಷ್ ಆಮೇಲೆ ಕನ್ನಡಲ್ಲಿ ಹೇಳ್ಬೇಕಿತ್ತು, ಯಾಕಂದ್ರೆ ಇಲ್ಲಿ ಎಲ್ಲರೂ ಕನ್ನಡ. ಲೋಕಲ್ ಇದ್ದಾರೆ ಅಲ್ವಾ, ಆನ್ಲೈನ್ ಸಿಗುತ್ತೆ, ಸ್ಟಡಿ ಮಾಡ್ಬೋದು. ಅದೊಂದು ಅಷ್ಟು ಇದಾಗಿ ಪವರ್ಫುಲ್ ಆಗಿದ್ದಿಲ್ಲ. ಸೌಂಡು ಸ್ವಲ್ಪ ಇನ್ಕ್ರೀಸ್ ಮಾಡಬೇಕಿತ್ತು, ಏನಷ್ಟು ಕೇಳಿಸ್ತಾನೆ ಇದ್ದಿಲ್ಲ. ಅವರು ತುಂಬ ನಾಲೆಜಬಲ್. ಅವರು ಅವ್ರ ವೈಫ್ ಬಂದ್ಬಿಟ್ಟು ಜೀವ ಸಮಾಧಿ ಆಗಿರೋದು. ಲೈಫೇ ಬೇಡ ಏನು, ಯಾರು ಆದಿಯೋಗಿಯರ? ಅದೇ ವೈಫು, ನನ್ನ ಲೈಫ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಏನು ಬೇಡ ಇಷ್ಟರೇ ಅಂತಬಿಟ್ಟು ಕುತ್ಕೊಂಡ್ಬಿಟ್ಟು ಜೀವ ಸಮಾಧಿ ಆಗ್ಬಿಟ್ರು. ಆಮೇಲೆ ಇವ್ರು ಸ್ಪಿರಿಚುವಲ್ ಬಂದಿದ್ದು. ತುಂಬ ಜನ ರಾಂಗ್ ಇದು ಹೇಳ್ತಾರೆ, ಸಾಯಿಸ್ಬಿಟ್ರು ಇವರೇ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಜೀವ ಸಮಾಧಿ ಅವ್ರ ವೈಫು. ಗಾಯ್ಸ್ ನಾವು ಮೇಲೆ ಹತ್ತೋಣ ಅನ್ಕೊಂಡ್ವಿ, ಆ್ಯಂಡ್ ಇಲ್ಲೇನೋ ಪೂಜೆ ಮಾಡ್ತಾರ ಮಾಡಿ ಇಲ್ಲಿದಾರ ಅನ್ಸುತ್ತೆ. ಬಾ ಆರತಿ ಕೊಡ್ತಿದ್ದಾರೆ, ಇಸ್ಕೊಳ್ಳೋಣ ಬಾ. ಮೇಲೆ ಹೋಗ್ತಾ ಇದ್ದೀವಿ ಹತ್ಕೊಂಡು. ದೀಕ್ಷಾ ತಿರುಗು ಫುಲ್ಲು ಜಡೆ ತೋರಿಸ್ತೀನಿ ನೋಡಿ, ಅಷ್ಟು ಜಡೆ ನೋಡಿ. ಗಾಡ್, ಏನಕ್ಕೆ ಹಿಂಗೆ ಮಾಡ್ತಿದ್ದಾರೆ ಇವರು ಗೊತ್ತಿಲ್ಲ. ಅವಳಷ್ಟೊಂದು ಧುಮಕ್ಕಂದ್ರು, ಏನು ಮಾಡೋದು? ಅಲ್ಲ, ಒಂದು ಇಕ್ಕಿದ್ರು, ನಾನು ಇತ್ತಿಕ್ಕು ಒಂದು ಅದಕ್ಕೆ ಅಂತ 1 2 3 4 5 6 7 ಇನ್ನೂ ಏನೋ ಚೇಂಜ್ ಆಗ್ತಾ ಇತ್ತು, ಬೈ ಮಿಸ್ಟೇಕ್ ಆಯ್ತು. ಮೇಲೆಯಿಂದ ಈ ಥರ ಕಾಣುತ್ತೆ. ಕೂತಿದ್ರೆ ಆರತಿ ಮಾಡೋದೆಲ್ಲ ಕಾಣ್ತಾ. ಹೌದು, ಬಟ್ ವಿಡಿಯೋ ಅಷ್ಟು ಚೆನ್ನಾಗಿ ಎಲ್ಲ ಖಾಲಿ ಆಯಿತು. ಅವಾಗಲೇ ಎಷ್ಟು ಚೆನ್ನಾಗಿತ್ತು. ಅಲ್ಲಿ ಗಾಡಿ ನೋಡು ಹೆಂಗಿದೆ. ನಾವು ಮುಟ್ಬೋದು ಅನ್ಕೊಂಡ್ವಿ. ಸರ ಹಾಕಿದ್ದಾರೆ ನೋಡಿ, ರುದ್ರಾಕ್ಷಿದು ಸರ. ಅದು ಬಂದ್ಬಿಟ್ಟು ಅವರೇ ಕೈಯಿಂದ ಅದೆಲ್ಲ ಇದು ಮಾಡಿಬಿಟ್ಟು ಹಾಕಿರೋದಂತೆ. ರಿಯಲ್ ರುದ್ರಾಕ್ಷಿ ಅದು. ಅಂತೂ ನೈಸ್ ನೋಡಿ ರುದ್ರಾಕ್ಷಿ. ಇಬ್ರಿಗೆ ಒಂದು ಫೋಟೋ ತೆಗಿಯಕ್ಕೆ ಬರಲ್ಲ, ಅದಕ್ಕೆ ಅಲ್ಲಿ ಯಾವ್ದೋ ಪಕ್ಕದಲ್ಲಿ, ಅದಕ್ಕೆ ಬೇರೆಯವ್ರ ಕೈಲಿ ಕೊಟ್ಬಿಟ್ಟು ಫೋಟೋ ತೆಗ್ಸಿದಾರೆ. ಅದು ಯಾವ್ದಪ್ಪ ಹುಡುಗ ಅಲ್ಲ, ಕಾಣ್ತಾನೆ ಇಲ್ಲ, ಯಾರೋ ಒಬ್ಬನ ತೆಗ್ದ, ಅವ್ನು ಚೆನ್ನಾಗಿತ್ತು. ನಾನು ಹೈಯರ್ ಮಾಡ್ಕೊಂಡಿರೋ ಫೋಟೋಗ್ರಾಫ್ ನೀವು ಕಲ್ತ್ಕೋಬೇಕು, ನಾನು ಹೇಳ್ತಾ ಇದ್ದೀನಿ ನಿಮಗೆ. ನಾನು ಹೇಳ್ಕೊಟ್ರು ಕಲಿಯಲ್ಲ ಗೈಸಿರು. ನಾನು ಕ್ಯಾಮ್ರಾ ಹಿಂಗೆ ಇಟ್ಬಿಟ್ಟು ಈ ಆ್ಯಂಗಲಿಂದಾನೇ ತೆಗೀರಿ ಆದ್ರೂ ಹೆಂಗೋ ಒಂದು ತೆಗ್ದಿರ್ತಾರೆ. ಓಕೆ ಬಿಡು, ಸಾಕು ನಿನ್ನ ನಾಟಕ. ನೀನು ಭಾಳ ಚೆನ್ನಾಗಿ ತೆಗಿತೀಯ. ತೋರಿಸ್ಲಾ ನಿನ್ನ ವಿಡಿಯೋ ಎಷ್ಟು ಚೆನ್ನಾಗಿದೆ. ಇದರಲ್ಲಿ ದೀಕ್ಷಾ ಒಂದು ಫೋಟೋ ಚೆನ್ನಾಗಿ ತೆಗೆದು, ಒಂದು ಫೋಟೋ ತೆಗೆದು ಅದನ್ನ ಹಿಂಗೆ ಕೆಳಗಡೆ ಮಾಡಿ ಅಕ್ಕ ಆ್ಯಂಗಲ್ ಹಿಂಗೆ ಇಟ್ಬಿಟ್ಟು ತೆಗೆದು. ಬಟ್ ಆ್ಯಕ್ಚುಲಿ ನಾವು ವಿಡಿಯೋ ತೆಕ್ಕೊಂಡಿಲ್ಲ. ಈ ವಿಡಿಯೋ ಬಾ ಎಲ್ಲ ಮುಗೀತು. ಇವಾಗ ಮನೆಗೆ ಹೋಗ್ಬೇಕು ಆ್ಯಂಡ್ ಊಟ ತಿನ್ನಬೇಕು.
ಫುಲ್ ಗಾಡಿ ತಗೊಂಡು ಫೋಟೋ ಫುಲ್ ಎಲ್ಲ ಕಡೆ ಫುಲ್ ರಶ್ ಇದೆ. ಇಲ್ಲಿಂದ ಆಚೆಗೆ ಹೋಗಿ 1 hour 1.5 hour ಆಗುತ್ತೆ ನನಗೆ ಗೊತ್ತಿರೋ ಥರ. 3 ಗಂಟೆ ಆಗುತ್ತೆ ಏನಿಲ್ಲ ಅಂದ್ರೆ. ಆ್ಯಂಡ್ ನಾವು ಇಲ್ಲೇ ತಿನ್ನೋದಾ ಇಲ್ಲ ಎಲ್ಲಾದರೂ ಡಾಬಾ ಥರ ಹೋಗೋಣ ಅಂತ ಅನ್ಕೊಂಡು ಫಸ್ಟು ಇಲ್ಲೇನಾದರೂ ಅವಳು ನನ್ನ ಫೋಟೋ ವೀಡಿಯೋಸ್ ಯಾರು ತೆಗ್ದಿಲ್ಲ ಅಂದರೆ ಬೈಬಾರ್ದು ಅಂತ ಮಸ್ಕ ಹೊಡಿತಾವಳೆ. ಅದು ಪಟ್ಟು ಸರಿ ಏನಿದೆ ಅಂತ ಇಲ್ಲಿ ನೋಡಿಕೊಂಡು ಇಲ್ಲಿ ತಿನ್ನೋದ ಇಲ್ಲ ಅಂದರೆ ಡಾಬಾಗೆ ಹೋಗ್ತೀವಿ. ನಾವು ನೋಡ್ಬಿಟ್ಟು ಅಲ್ಲೋಂಗೆಲ್ಲ ಯಾಕಂದರೆ ಇಲ್ಲಿ ತಿಂದ್ಬಿಟ್ರೆ ಡಾಬಾಗೆ ಹೋದ್ರೆ ನಾನು ಬಿಡೋಲ್ಲ. ಇಲ್ಲಿ ಮೂಸ್ ನೋಡ್ಬಿಟ್ಟು ಅಲ್ಲಿ ಹೋಗ್ತೀನಿ ನೋಡ. ಬನ್ನಿ ಹೋಗೋಣ. ಇದೆ ಆ್ಯಂಡ್ ಏನೋ ಫ್ರೂಟ್ಸ್ ಇದೆ ಆ್ಯಂಡ್ ಇಲ್ಲಿ ಜ್ಯೂಸ್ ಇದೆ, ಐಸ್ ಕ್ರೀಮ್ ಇದೆ ಗಾಯ್ಸ್. ಇಲ್ಲಿ ತುಂಬ ರಶ್ ಇದೆ, ಫುಲ್ ರಶ್ ಇದೆ. ಬಟ್ ಗಮ್ ಅಂತಿದೆ ಏನೋ ಅಲ್ಲಿ ಬಿರಿಯಾನಿ ಪಲಾವ್ ಗಾಯ್ಸ್. ನಾನು ಗಮ್ ಅಂತಿದೆ ಅಂದರೆ ಯಾವುದೋ ಅಂಕಲ್ ತಿರುಗ್ಬಿಟ್ಟು ನೋಡಿದ್ರು, ನಾನು ಅದಕ್ಕೆ ಹಿಂಗೆ ಮಾಡಿದ್ದು. ಆ್ಯಂಡ್ ದೋಸೆ ಮಸಾಲೆ ದೋಸೆ ಏನೇನೋ ಇದೆ ಬಟ್ ತುಂಬ ರಶ್ ಇದೆ ಆ್ಯಂಡ್ ಕಾಸ್ಟ್ಲಿ ಇದ್ದೇ ಇರುತ್ತೆ. ಈ ಥರ ಜಾಗದಲ್ಲೆಲ್ಲ ನಾರ್ಮಲ್ ಇರೋದನ್ನು ಕಾಸ್ಟ್ಲಿ ಇರುತ್ತೆ. ಸೊ ಅಷ್ಟು ವೇಟ್ ಮಾಡಿ ಏನಕ್ಕೆ ತಗೊಳ್ಳೋದು ಅಂದ್ಬಿಟ್ಟು ಎಲ್ಲರೂ ಹೋಟ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾರೆ. ರೆಸ್ಟೋರೆಂಟ್ ಡಾಬಾ ಇಟ್ ಇಸ್ ಡಾಬಾ. ಸೊ ಗಾಯ್ಸ್ ನಮ್ಮ ಲೈಫಲ್ಲಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇರುತ್ತೆ. ಸೊ ಅದಕ್ಕೆ ಮತ್ತೆ ವಾಪಸ್ ಹೋಗ್ಬಿಟ್ಟು ಅಲ್ಲೇನಾದ್ರು ತಿನ್ನೋಣ ಅಂತ. ಆಮೇಲೆ ನಾವು ಹೋಟೆಲ್ ಹೋಗೋಲ್ಲ ಅಂತ ಏನಿಲ್ಲ, ರೆಸ್ಟೋರೆಂಟ್ಗೂ ಹೋಗ್ತೀವಿ. ಆದರೆ ಹೋಗಿಲ್ಲ ಅಂದರೆ ಬಿಡ್ತಾಳ ಇವಳು. ಹಾಂ ಆಬ್ವಿಯಸ್ಲಿ ಎಲ್ಲರೂ ನೋಡ್ತಿದ್ರೆ ಸ್ವಲ್ಪ ಆಫ್ ಮಾಡು. ಸೊ ಏನಾದರೂ ಒಂದು ಸ್ವಲ್ಪ ಲೈಟಾಗಿ ತಿನ್ನೋಣ ಬಿಕಾಸ್ ಎಷ್ಟು ರಶ್ ಇದೆ ಗೊತ್ತಾ. ಐ ಡೋಂಟ್ ನೋ 1.5 hour ಇಲ್ಲ 2 hours ಆಗುತ್ತೆ ಅನ್ಸುತ್ತೆ ಇಲ್ಲಿಂದ ಆಚೆ ಹೋಗೋಕ್ಕೆ. ಆ್ಯಂಡ್ ನಾನು ಈ ಥರ ಬ್ಲಾಗ್ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಇವಳು ನನ್ನ ಬಿಟ್ಬಿಟ್ಟು ಹೋಗ್ತಿದ್ದಾಳೆ. ಐ ಡೋಂಟ್ ನೋ ಯು ದ್ರೋಹಿ ಇವಳು. ಇನ್ಮೇಲಿಂದ ನಮ್ಮ ಚಾನಲಲ್ಲಿ ಇಲ್ಲ ಇವಳು. ಬ್ಯಾನ್ ಮಾಡೋಣ. ಕ್ರೇಜಿ ಸಿಸ್ಟರ್ ನಿನ್ನ ಕ್ರೇಜಿ ಸಿಸ್ಟರ್ಸ್ನ ಬ್ಯಾನ್ ಮಾಡ್ತಾ ಇದ್ದೀವಿ. ಓಕೆ ಥ್ಯಾಂಕ್ಸ್. ಆಫ್ ಮಾಡು. ಪಲಾವ್ ಬಂದಿದೆ, ಚೆನ್ನಾಗಿದೆ. ವೆಜ್ ಪಲಾವ್. ಆ್ಯಕ್ಚುಲಿ ನಾವೇ ಮೊಸರು ಬೇಡ ಅಂತ ಹೇಳಿದ್ದೀವಿ. ಬಿಸಿ ಬೇಳೆ ಬಾತ್. ಡಾಬಾ ಬೇಡವೇನಾ? ಹೊಟ್ಟೆ ತುಂಬ ಆಯ್ತು. ಫುಲ್ ಆಯ್ತು ಹೊಟ್ಟೆ. ಮನೆಗೆ ಹೋಗೋಣ. ಹಂಗೇನಿಲ್ಲ. ಹಿಂಗೆ ಓಡ್ತಾಳು ನೋಡೋಳು. ಬಂದ್ಲು ನೋಡಿ ಹಿಂಗೆ ಓಡ್ತಾಳು. ಏನು ನನ್ನ ಹತ್ರ ಫೋನ್ ಬೀಳುತ್ತೆ. ನಾವು ಡಾಬಾಗೆ ಹೋಗ್ತಾ ಇಲ್ಲ ಇವಾಗ. ನನಗೆ ಫ್ರಾಂಕ್ ಮಾಡಕ್ಕೆ ಟ್ರೈ ಮಾಡಿ. ಡಾಬಾಗೆ ಹೋಗಲ್ಲ, ಇಲ್ಲೇ ಹೊಟ್ಟೆ ತುಂಬ ಆಯ್ತು. ಪಾಪು ಊಟ ಬೇಕು. ಹೊಟ್ಟೆ ತುಂಬಿತು ಕಡೆ ನಮಗೆಲ್ಲ. ಮನೆಗೆ ಹೋಗೋದಪ್ಪ ಇವಾಗ. ಒಬ್ಳು ಹೋಗ್ತಾಳೆ ನೋಡುವ. ₹1 ನಿಮ್ಗೆ ಯಾರು ಕೊಡ್ತಾರೆ? ಯಾರೋ ಒಬ್ರು ಕಮ್ ಟು ಕೋಡಿಯಲ್ಲಿ ಪಲ್ಲಕ್ಕಿ ಪ್ಲೀಸ್ ಐ ವಾಂಟ್ ಟು ಮೀಟ್ ಯು ಅಂತ ಏನೋ ಪ್ಲೀಸ್ ಅಂತ ಹಾಕಿದ್ರು. ಸೊ ನಾವು ಬಂದೇ ಬರ್ತೀವಿ. ನೀವು ಬಂದು ನೀವು ನಮ್ಮನ್ನ ನೋಡಿದ್ರೆ ಅವಾಗ ಬಂದು ಮಾತಾಡಿ ಪ್ಲೀಸ್. ನಮ್ಗೆ ಗೊತ್ತಿರಲ್ವಲ್ಲ ನೀವು ಯಾರ ಅಂತ. ನೀವು ಬಂದು ಮಾತಾಡಿದ್ರೆ ನಮಗಿನ್ನ ಖುಷಿ ಆಗುತ್ತೆ. ಎಲ್ಲಿರ್ತಾರ ಅಂತಾನೂ ಗೊತ್ತಿಲ್ಲ ನಮಗೆ. ಅಕಸ್ಮಾತ್ ನೋಡಿದ್ರೆ ಬನ್ನಿ ಪ್ಲೀಸ್, ನಾಚಿಕೆ ಎಲ್ಲ ಪಟ್ಕೊಬೇಡಿ. ಬೇರೆಯವರು ಅಷ್ಟೇ ನೀವೆಲ್ಲ ನಮ್ಮನ್ನ ನೋಡ್ಬಿಟ್ಟು ಹೆಂಗ್ ಮಾತಾಡ್ಸೋದು ಅಂತೆಲ್ಲ ಅನ್ಕೊಂಬಿಡಿ. ಬಂದ್ಬಿಟ್ಟು ಮಾತಾಡ್ಸಿ ನಮಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಅದನ್ನ 1 ವಾರ ಹೇಳ್ಕೊಂಡು ತಿರ್ಗಿ 1 ವಾರ ಏನು ನಮ್ಗೆ ಲೈಫ್ ಲಾಂಗ್ ಆಗ್ತಾ ಇರುತ್ತೆ. ಹಂಗೆ ಒಂದಿನ ಬಂದಿದ್ರು, ಅವ್ರಿಗೆ ಮಾತಾಡ್ಸಿದ್ರು, ನಾವು ಅದು ಫುಲ್ ಕಾನ್ವರ್ಸೇಷನ್ ನಡೀತಾನೆ ಇರುತ್ತೆ. ಅದು ಇಲ್ಲಿ ನೋಡ್ಬಿಟ್ಟು ಅದು ಹಿಂಗೆ ಎತ್ತಿ ಹಿಂಗಿಟ್ಟೆ ಹಿಂಗ್ಬಿಟ್ಟು ತುಂಬ ಚೆನ್ನಾಗಿತ್ತು ಗೈಸ್. ಈಶಾ ಫೌಂಡೇಶನ್ ಅಲ್ಲಿ ಅದು ನಾವು ನೆಕ್ಸ್ಟ್ ಇನ್ನೊಂದ್ಸತಿ ಬರಬೇಕು. ಇಲ್ಲೇ ಇದ್ದೀವಿ ಆ್ಯಕ್ಚುಲಿ. ಇನ್ನೊಂದ್ಸತಿ ನೆಕ್ಸ್ಟ್ ವೀಕ್ ಮತ್ತೆ ಬರಬೇಕು. ಟ್ರಾಫಿಕ್ ಅಂತ ಇಲ್ಲೇ ಕುತ್ಕೊಂಡು ನೆಕ್ಸ್ಟ್ ಟೈಮ್ ಕಾರಿಂದ ಮತ್ತೆ ಬರೋಣ. ಟ್ರಾಫಿಕ್ ಅಂತ ಇಲ್ಲೇ ಎಲ್ಲರೂ ಕುತ್ಬಿಟ್ಟಿದ್ದೀವಿ. ಏನಾಯ್ತು? ವಾಟ್ ಹ್ಯಾಪೆಂಡ್? ಅಲ್ತೋಸಲ್ಲಿ ಫುಲ್ ಟ್ರಾಫಿಕ್ ಅಲ್ಲಿ ನೋಡಿ ಹೆಂಗಿದೆ. ಅದಕ್ಕೆ ವೇಟ್ ಮಾಡ್ತಾರೆ. ಐಸ್ ಕ್ರೀಮ್ ತಿನ್ನೋಣ ಅಂತ ಅಂದ್ಬಿಟ್ಟು ಸಾಫ್ಟಿ ತಗೊಂಡ್ರೆ ಇದು ₹60 ಅಂತೆ. ಎಲ್ಲ ಕಡೆ ₹20. ಹೌದು, ಸಾಫ್ಟಿ ಅದು ಕೂಡ ಐಸ್ ಕ್ರೀಮ್ ಅಲ್ಲ. ಆಮೇಲೆ ಕಾಫಿ ಬಂದು 15. ಅದು ಪರವಾಗಿಲ್ಲ. ಬಟ್ ದಿಸ್ ಇಸ್ ಟು ಮಚ್ ಓವರ್ ರೇಟಲ್ಲಿ. ಏನು ಕೇಳ್ತೀನಿ ಆ ರೋಡು ಮರ್ತೋದು ನೋಡು.
ಗಾಯಸ್ ನಾವು ಇವಾಗ ಒಂದು ಡಾಬಾಗೆ ಬಂದಿದ್ದೀವಿ ತಿನ್ನೋಣ ಅಂದ್ಬಿಟ್ಟು. ಹಾಗೆ ಹೇಳೋದು ಮಿಲ್ಕ್ ಫ್ಯಾಕ್ಟ್ರಿ, ಅಲ್ಲಿ ಮಿಲ್ಕ್ ಫ್ಯಾಕ್ಟ್ರಿ ಇತ್ತು ಆ್ಯಕ್ಚುಲಿ. ಸೊ ಅಲ್ಲಿ ಬರೋವಾಗ ಒಂದು ಮಿಲ್ಕ್ ಫ್ಯಾಕ್ಟ್ರಿ ಇತ್ತು, ನೋಡಿದೆ ಆಯಿತಾ. ಅದು ದೀಕ್ಷಾ ಅದಕ್ಕೆ ಅಂತ ಹೋಗಿದ್ದೀವಿ, ಸ್ಕೂಲಿಂದ ಟ್ರಿಪ್ ಕರ್ಕೊಂಡು ಹೋಗಿದ್ರು. ಕೈಗೆಲ್ಲ ಕೊಡ್ತೀನಿ. ಹೌದು, ಕೈ ತೊಳಿಬೇಕು, ತುಂಬ ಮಣ್ಣು ಬೇಡ ಇರು. ನನಗೆ ನನಗೆ ಆಯ್ತು ಥರ ಮಾತಾಡಿದ್ರೆ ಏನಾದ್ರು ಮಾಡ್ತಾರೆ. ಇಲ್ಲಲ್ಲ ಇಲ್ಲಿ ಈ ಥರ ಅಲ್ಲ, ಈ ಥರ ಸಪ್ರೇಟಾಗಿ ರೂಮ್ಸ್ ಇರುತ್ತೆ. ಮಮ್ಮಿ ಸಪ್ರೇಟಾಗಿ ರೂಮ್ಸ್ ಇರುತ್ತೆ. ಹಟ್ಟು ಇಲ್ಲಿ ನೋಡಿ, ಹಟ್ಟು ಇಲ್ಲಿ ಆಚೆ ಕಡೆಯಿಂದ ಕಾಣಿಸ್ತಾನೆ. ಇಲ್ಲಿ ಹಟ್ಟು ಕಾಣಿಸ್ತಲ್ಲ, ಗಿಡ ಆಯ್ತು, ಮರ ಆಯ್ತು. ಇಲ್ಲಿ ಬಂದಿದ ತಕ್ಷಣ ಇಲ್ಲಿ ಟೇಬಲ್ ಇರುತ್ತೆ, ಇಲ್ಲಿ ಕುತ್ಕೊಂಡಿರೋದು. ನಾನು ಅಲ್ಲಿ ವೀಡಿಯೋ ಮಾಡ್ತಿದ್ರೆ ಎಲ್ಲರೂ ನೋಡ್ತಾರೆ. ನೋಡಿ ಬರೋಕ್ಕೂ ಜಾಗ ಇರುತ್ತೆ. ಇಲ್ಲಿ ನೋಡಿ ಎಷ್ಟು ಅಲ್ಲ ಹಚ್ಚು ನೋಡಿ, ಅದು ಹಚ್ಚು ನೋಡಿ ಗಾಯ್ಸ್. ನಮ್ಮ ಅಲ್ಲಿದ್ದು ಇಲ್ಲಿ ಒಳಗಡೆ ಬಂದರೆ ಇಲ್ಲೂ ಎಲ್ಲ ಇದೆ, ಎಷ್ಟು ಇದೆ ಗಾಯ್ಸ್ ನೋಡಿ. ಇಲ್ಲೂ ಎಷ್ಟು ಇದೆ. ಇದೆಲ್ಲ ಒಂಥರ ರೂಮ್ಸ್ ಥರ ನೋಡಿ, ಕೂತ್ಕೊಂಡು ತಿನ್ನೋದಕ್ಕೆ ನಾಟ್ ರೂಮ್ಸ್ ಅಂತ ಫ್ರೀಯಾಗಿ ಕೊಟ್ಟಿದ್ದಾರೆ. ಏನು ಹಂಗೆ ಬರ್ಬೋದು ಅಂದ್ಕೊಂಡಪ್ಪ. ಅಲ್ಲಿ ನೋಡಿದ್ರೆ ಜೆಂಟ್ಸ್ ಟಾಯ್ಲೆಟ್ ಅಂತ ಇತ್ತು ಗಾಯ್ಸ್. ನಾನಿದ್ದಿಲ್ಲ ಅಂದರೆ ಪಕ್ಕ ಅಕ್ಕ ಹೋಗ್ತಿಲ್ಲ ಅಲ್ಲಿ. ಎಲ್ಲರೂ ಏನು ಇವಳು ಆ್ಯಕ್ಚುಲಿ ಎಲ್ಲರೂ ನೋಡ್ತಿದ್ರು ನನ್ನ, ಏನಕ್ಕೆ ಹಿಂಗೆ ನೋಡ್ತಾ ಇದ್ದಾರೆ ಅಂತ. ಆಮೇಲೆ ನೋಡಿದ್ರೆ ಜೆಂಟ್ಸ್ ಟಾಯ್ಲೆಟ್. ನಾನೇ ಹೇಳಿದ್ದು ಅಕ್ಕ ಓದಿಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ. ಅದೇನ ಹೆಸರು ಕಾರಂಜಿನೋ ಏನೋ, ಅತ್ತೆ ಮನೆ ಹತ್ರ ಅದೇ ತಾನೇ. ಅದು ಸೇಮ್ ಹಿಂಗೆ ಇತ್ತು. ಅವಾಗ ಹೋಗ್ತಾ ಇದ್ವಿ, ಚೆನ್ನಾಗಿದೆ. ಊಟ ಬಂದಿದೆ. ಇದು ಆಲೂ ಮಂಚೂರಿ ಆ್ಯಂಡ್ ಇದು ರೋಟಿ, ಇದು ಅವರೇ ಕೊಟ್ಟಿದ್ದು. ಆ್ಯಂಡ್ ಇದು ಪನ್ನೀರ್ ಮಸಾಲ, ಆಮೇಲೆ ಅದು ನಾನು. ಎಲ್ಲ ಇವಾಗ ತಿಂತಾರೆ. ಇರೇ ನಂಗೆ ಹಾಕೋ ಹೋಗ್ಲಿ ಹಾಕೋ. ನಾನು ವಿಡಿಯೋ ಫೋಟೋ ತೆಕ್ಕೊಂಡು ಇವ್ರಿಗೆ ತಿನ್ನೋಕೆ ಬಿಟ್ಟಿಲ್ಲ, ಅದಕ್ಕೆ ದೀಕ್ಷಾ ತೆಕ್ಕೋ ಅಂತ ಕೋಪ ಮಾಡ್ಕೊಂಡೆ. ಓಕೆ ಗಾಯ್ಸ್, ಎಲ್ಲರೂ ತಿನ್ನಿ. ಪಾಪಡ್ ಕೂಡ ಬಂತು, ಇನ್ನೊಂದು ಫೋಟೋ ತೆಕ್ಕೊಂತೀನಿ ರೀ. ಈಗ ತಿರ್ಗಾ ಹೇಳು. ರೈಸು ಬಂದ್ಬಿಡಿ, ಆವಾಗಲೇ ಟ್ಯೂನ್ ಚೆನ್ನಾಗಿತ್ತು ನಿಂದ, ಅವಾಗಲೇ ದ ಸರ್ಕಾಸ್ಟಿಕ್ ಟ್ಯೂನ್. ಓಕೆ ಬನ್ನಿ ಗಾಯ್ಸ್ ತಿನ್ನೋಣ. ಯಮ್ಮಿಯಾಗಿ ಕಾಣ್ತಾ ಇದೆ. ನಮ್ಮ ಮಮ್ಮಿ ನೋಡಿ, ಹೌದು ಅವಳೇನು ಕರ್ಕೊಂಡು ಹೋಗಿಲ್ಲ ಅನ್ಸುತ್ತೆ, ಬಿಟ್ಬಿಟ್ಟು ಹೋಗಿರ್ತೀವಿ ಅವಳನ್ನ. ಗೈಸ್ ಇದು ಡಾಬಾ ರಸಮ್ ಅಂತ ಫೇಮಸ್ ಅಂತ ಪಪ್ಪ ಹೇಳಿದ್ರು, ಅದಕ್ಕೆ ತರಿಸಿದ್ದೀವಿ ಎರಡು. ಕುಡಿಪಾ. ತಿಂದಿದ್ದು ಆಯಿತು, ಚೆನ್ನಾಗಿ ತಿಂದಿದ್ವಿ. ಆ್ಯಕ್ಚುಲಿ 11 ಕ್ಲೋಸ್, ಇವಾಗ 11:15 ಆಗ್ತದೆ. ಖಾಲಿ ಆಗಿದೆ, ಫುಲ್ ಲೈಟ್ ಚಳಿ ಬೆಕ್ಕು ಹಿಂಗೆ ಹೋಯ್ತು, ಭಯನೇ ಆಗೋಯ್ತು ಗಾಯ್ಸ್. ಅದು ಅಕ್ಕ ಅಲ್ಲಿ ಹ್ಯಾಂಡ್ ವಾಶ್ ಮಾಡ್ತಿದ್ರು, ನಾವು ಇದೆ ನಮ್ಮ ಕಾಡಲ್ಲಿ ಅಲ್ಲಿ ಕೂತಿದ್ವಿ. ಯಾಕೆ ಬಂದ್ಬಿಟ್ಟು ಮಮ್ಮಿ ಅಂತ ಮಮ್ಮಿ ಅಂತ ಅಲ್ಲ ಅಮ್ಮ ಅನ್ಸುತ್ತೆ ಕಿಡ್ಸಿದ್ರು. ಏನು ಕಿಡ್ಸ್ದು ಅಮ್ಮನೋ ಮಮ್ಮಿನೋ ಏನೋ ಮಮ್ಮಿನೇ ಅಂದಿದ್ದು, ಕೇರ್ ಕಾಣ್ತಿಲ್ಲ ಇದು. ಅಕ್ಕ ದೀಕ್ಷಾ ಅಕ್ಕ ನೋಡಿದ್ದೀರ ಗಾಯ್ಸ್ ನೀವು? ಅದೊಂದು ಹೆಸರು ಅದು ಯಾವಕ್ಕೋತಿನೋ ಏನೋ ಕಿರ್ಚಿತ್ತಲ್ಲ, ಅದು ನಾನೇನು ಕಿಲ್ಲೋಗ್ತಾ ಇದ್ದೀನಿ, ಹೊರಟೆ ಹೋದ್ಲು. ಸೊ ಇವಾಗ ಮನೆಗೆ ಡೈರೆಕ್ಟಾಗಿ ಹೋಗೋದು, ಮಲ್ಗೋದು ಅಷ್ಟೇ. ಹೋಗೋಕ್ಕೆ 1 hour ಆಗುತ್ತೆ, 2 hours ಆಗುತ್ತೆ ಅನ್ಸುತ್ತೆ. ಇವಾಗ 11:30 ಆಲ್ಮೋಸ್ಟ್. ಏನೋ ಹೇಳ್ಬೇಕಂತಿದ್ದಲ್ಲ, ಬಾ ಹೋಗೋಣ ಸಾಕು. ಅಯ್ಯೋ ಇಲ್ಲಿ ಏರ್ಪೋರ್ಟ್ ಇದೆ ನೋಡಿ, ಆ್ಯಂಡ್ ಅದು ರನ್ವೇ ಫುಲ್ ಲೈಟ್ಸ್ ಇದೆ. ಇಲ್ಲೊಂದು ಏರೋಪ್ಲೇನ್ ಬರ್ತಾ ಇದೆ ಅನ್ಸದ. ಚಳಿ ಆಗ್ತದೆ, ಅದಕ್ಕೆ ನಾವು ಪಪ್ಪ ಜಾಕೆಟ್ ಹಾಕೊಂಡಿದ್ದೀವಿ. ಆ್ಯಂಡ್ ನಾವು ಫಸ್ಟೆಲ್ಲ ಎಲ್ಲೋದ್ರೆ ಸ್ವೆಟರ್ ಎತ್ಕೊಂಡು ಹೋಗ್ತಿದ್ವಿ, ಬಟ್ ಇವಾಗ ಸಮ್ಮರ್ ಅಲ್ವಾ, ಅದಕ್ಕೆ ಸ್ವೆಟರ್ ಎತ್ಕೊಂಡಿಲ್ಲ. ಮಮ್ಮಿ ಚಳಿ ಆಗ್ತದೆ. ದಿಕ್ಕು ನಮ್ಮ ಹತ್ರ ಬಂದ್ಬಿಟ್ಟು ಕ್ರೇಜಿ ಸಿಸ್ಟರ್ಸ್ ಅಂತ ಹೋಗೋವಿ ಒಂಚೂರು ಹತ್ರ.
ಸ್ಟಾರ್. ಹೌದು ಗೈಸ್, ನಾವು ರೆಸ್ಟ್ ತಗೊಳಕ್ಕೆ ಒಂದು ಸ್ವಲ್ಪ ಹೊತ್ತು ನಿಲ್ಸಿದ್ದೀವಿ ರೋಡಲ್ಲಿ. ಆ್ಯಕ್ಚುಲಿ 12:30 ಇಲ್ಲೆಲ್ಲಾದ್ರೂ ಲೆಫ್ಟ್ ತಗೊಂಡ್ರೆ ನಮ್ಮ ಅಜ್ಜಿ ಮನೆ ಬರುತ್ತೆ. ಬಟ್ ಇವಾಗೆಲ್ಲ ಮಲಗಿಬಿಟ್ಟಿರ್ತಾರೆ. ಬಟ್ ಇವಾಗ ಮಲಗಿಬಿಟ್ಟಿರ್ತಾರೆ. ಸೊ ನಮಗೂ ನಮ್ಮ ಮನೆಗೆ ಹೋಗಿ ಮಲ್ಕೊಂಡ್ರೆ ನಿದ್ದೆ ಫುಲ್. ಇದು ಯಾವ ಏರಿಯಾ ಅವಿ? ಗೊತ್ತಿಲ್ಲ. ಯಾವ ಏರಿಯಾ? ಇವಾಗ ರಂಜಾನ್ ತಾನೆ. ರಂಜಾನ್ ಯಾವ ಕಾಲದಲ್ಲಿ ಮತ್ತೆ ಇದೇನಿದು? ಇದು ರೋಸಾ. ರೋಸಾನಾ? ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ಸಾರಿ. ಇದೇನೋ ನಡೀತಿದೆ. ಸೊ ಎಷ್ಟು ಜನ ಇದ್ದಾರೆ ಗೊತ್ತಾ? ಇವಾಗ ನೈಟು 30 ಆಲ್ಮೋಸ್ಟ್ 1 o'clock ಆಗ್ತದೆ. ಬಟ್ ಎಷ್ಟು ಜನ ಇದ್ದಾರೆ ನೋಡಿ, ನೈಟ್ ಥರನೇ ಇಲ್ಲ. ಬನ್ನಿ ಹೋಗೋಣ. ಏನು ಮಾಡ್ತಾ ಇದ್ದಾರೆ ಇಷ್ಟೊಂದು ಜನ ಇಲ್ಲಿ ಅಂತ? ಅಲ್ಲಿ ಮಾಸ್ಕ್ ಇದೆ. ನಾನು ಅನ್ಕೊಂಡು ಮಾಸ್ಕ್ ಒಳಗಡೆ ಹೋಗಿ ಏನೋ ಮಾಡ್ಕೊಂಡು ಬರ್ತಾರೆ. ಹೌದಾ? ಅವ್ರ ಹಬ್ಬ ಅಲ್ವಾ, ಅದಕ್ಕೆ ಒಳಗಡೆ ಹೋಗ್ತಾವ್ರಾ? ಎಷ್ಟು ಜನ ಬರ್ತಿದ್ದಾರೆ ನೋಡಿ. ಎಲ್ಲ ಏನೇನೋ ಸ್ಟಾಲ್ಸ್ ಎಲ್ಲ ಇರುತ್ತೆ. ಅದಕ್ಕೆ ಒಂದ್ಸತಿ ರಂಜಾನ್ಗೆ ಮಿಡ್ ನೈಟಲ್ಲೆಲ್ಲ ಶಾಪ್ಸ್ ಓಪನ್ ಇರುತ್ತೆ ಅಂತ ಅಂದ್ಬಿಟ್ಟು ಶಿವಾಜಿನಗರಲ್ಲಿ ಹೇಳ್ತಾ ಇದ್ರು ಆಯ್ತಾ ಎಲ್ಲರೂ. ಏನು ಮಾಡ್ತಾರೆ ನೋಡಿ. ಸೊ ಅದಕ್ಕೆ ನಾವು ನೈಟ್ 1 o'clock 2 o'clock ಆ ಥರ ಪಪ್ಪ ನಾನು ಮಮ್ಮಿ ಹೋಗಿದ್ವಿ. ಬಟ್ ಏನು ತೊಗೊಳಕ್ಕೇನು ಅಷ್ಟು ಚೆನ್ನಾಗಿದ್ದಿಲ್ಲ, ವಾಪಸ್ ಬಂದ್ಬಿಟ್ಟು. ನೋಡಿ ಎಷ್ಟು ರಶ್ ಇದೆ. ನೈಟ್ ಇದು ಅಂತ ಹೇಳೋಕ್ಕಾಗುತ್ತೆ. ಅದೇ ನೈಟ್ ಥರನೇ ಇಲ್ಲ, ಏನೋ ಸಾಯಂಕಾಲ ಅನ್ನೋ ಥರ ಇದೆ. ಆಲ್ಮೋಸ್ಟ್ 1 ಆಗೋ ಥರ ಇದೆ. ಎಷ್ಟು ರಶ್ ಗೊತ್ತಾ ಅಲ್ಲೆಲ್ಲ. ಏನು ಗೊತ್ತಾ, ಫ್ರೇಸರ್ ಟೌನ್ಗೆ ಹೋಗ್ಬಿಟ್ಟು ವೀಡಿಯೋ ಎಲ್ಲ ಮಾಡಿದ್ರೆ ಜಾಸ್ತಿ ವ್ಯೂಸ್ ಹೋಗುತ್ತೆ. ಬಟ್ ಅಲ್ಲಿ ಹೋಗೋಕ್ಕೆ ನಮಗೆ ನಾನ್ ವೆಜ್ ತಿನ್ನಲ್ವಲ್ಲ, ಅದಕ್ಕೆ ಒಂಥರ ಆಗುತ್ತೆ. ಮಮ್ಮಿನ ಕಲಿಸ್ಬೇಕು ಅಲ್ಲಿಗೆ ಫ್ರೇಸರ್ ಟೌನ್ಗೆ. ವಾಮಿಟ ಮಾಡೋದು. ಬರ್ತಾರೆ ನಾವು. ಓ ಮೈ ಗಾಡ್, ನೋಡಿ ರಶ್ ಹೆಂಗಿದೆ. ಏನಿದೆಯೋ ಅಲ್ಲಿ ಇಡ್ಲಿ ದೋಸೆ ಇದೆ. ಡಿಕ್ಕು ನಾವು ಸಮೋಸ ತಿನ್ನಕ್ಕೆ ಹೋಗಿದ್ವಿ. ಏನ ಮಾಡು ಯೋ ಅಂತ. ಇದ್ರೊಳಗೇನೋ ಕಾಣಿಸ್ತೀಯಾ? ಸೊ ಗಾಯ್ಸ್, ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ. ನಾವು ಹೋಗಿದ್ದೆ ಆಯಿತು, ಬಂದಿದ್ದು ಆಯಿತು. ನಾನು ಇವಾಗ ಎಡಿಟ್ ಮಾಡ್ತಿದ್ದೆ, ಅದಕ್ಕೆ ನಾವು ಏನು ಮಾಡಿಲ್ಲ ಅಂತ ನಾಪ್ಕ ಬಂತು. ನೈಟಲ್ಲಿ ಎಣ್ಣೆ ಹಾಕ್ತಿದ್ದೀನಿ. ಈ ಅಕ್ಕ ಗೊತ್ತೇ ಇಲ್ಲ ನಾನು ಏನು ನಡೀತಾ ಇದೆ ಅಂತ. ಆಲ್ರೆಡಿ ವಿಡಿಯೋ ಇತ್ತಾಗಿದೆ. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಕೀಪ್ ವೇಟಿಂಗ್ ಟಿಲ್ our next vlog. Bye.